ಬ್ರೇಕ್ನ ಬಳಿಕ ಮತ್ತೊಮ್ಮೆ ಪಿಯು ಟಾಪರ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಅಂದುಕೊಂಡಿದ್ದನ್ನ ನಾವು ಸಾಧನೆ ಮಾಡಿದ್ದೀವಿ. ಏನೇ ಗೊಂದಲಗಳಿರಲಿ, ಈ ಬಾರಿ ಎಷ್ಟೇ ಪ್ರಶ್ನೆ ಪತ್ರಿಕೆ ಲೀಕೌಟ್ ಆದ್ರೂ ಕೂಡ ಯಾವುದನ್ನು ಕೂಡ ನಾವು ತಲೆಗೆ ಹಚ್ಕೊಂಡಿಲ್ಲ. ನಾವು ಓದಿದ್ರೆ ಚೆನ್ನಾಗಿ ಸ್ಕೋರ್ ಮಾಡಬಹುದು ಅನ್ನೋದನ್ನ ಈಗಾಗಲೇ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂತದ್ದು. ಚಂದನ, ಯಾವ ಸಬ್ಜೆಕ್ಟ್ ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು ನಿಂಗೆ? ನನಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅಂತ ಅನ್ಸಿಲ್ಲ. ನನಗೆ ಐ ವಾಸ್ ಇನ್ ಲವ್ ವಿತ್ ಕಾಮರ್ಸ್. ನನ್ ಕಾಮರ್ಸ್ ತುಂಬಾ ಇಷ್ಟ ಆಯ್ತು. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಫೇವ್ರೆಟ್. ನನ್ ಚಿಕ್ಕ ವಯಸ್ಸಿಂದಾನು ಮ್ಯಾಥ್ಸ್ ತುಂಬಾ ಇಷ್ಟ ನನಗೆ. ಖಂಡಿತ ಸಿಂಧೂರಾಗಿ ಎಲ್ಲೊಂದ್ ಕಡೆ ಡಿಫಿಕಲ್ಟ್ ಆಗಿರೋ ಸಬ್ಜೆಕ್ಟ್ ತುಂಬಾ ಈಸಿ ಆಗಿದೆ ಅಲ್ವಾ? ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂತಂತಹ ಸಬ್ಜೆಕ್ಟ್ಗಳು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ಒತ್ತು ಕೊಟ್ರೆ ಯಾವ್ದು ಕೂಡ ಡಿಫಿಕಲ್ಟ್ ಅನ್ನೋದಿಲ್ಲ ಅಲ್ವಾ? ಓಕೆ ಶಿಲ್ಪಾ, ನಿನ್ಗೆ ಯಾವ್ದು ತುಂಬಾ ಫೇವ್ರೆಟ್ ಸಬ್ಜೆಕ್ಟ್ ಹಾಗೆ ಡಿಫಿಕಲ್ಟ್ ಅಂತ ಅನ್ಸಿದೆ? ಯಾವ್ದು ಫೇವ್ರೆಟ್? ಎಲ್ಲ ಇತ್ತು. ಅಂದ್ರೆ ಪ್ರಾಕ್ಟಿಕಲ್ಸ್ ತುಂಬಾ ಫೇವ್ರೆಟ್ ಇತ್ತು. ಥಿಯರಿ ಅಂದ್ರೆ ನಂಗೆ ಅಷ್ಟಕ್ಕಷ್ಟೇ ತುಂಬಾ ಟೈಮ್ ತಗೋತಿದ್ದೆ ಓದೋದಕ್ಕೆ. ಸೊ ಅದ್ರ ಮೇಲೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಎಲ್ಲಾ ಸಬ್ಜೆಕ್ಟ್ ಕೂಡ ತುಂಬಾ ಇಷ್ಟ ನಿಮ್ಗೆ, ಯಾವ್ದು ಡಿಫಿಕಲ್ಟ್ ಅಂತ ಅನಿಸ್ತಿರ್ಲಿಲ್ಲ? ಪ್ರಾಕ್ಟಿಕಲ್ಸ್ ತುಂಬಾ ಇಷ್ಟ. ಥಿಯರಿಗಿಂತ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ತೀವಲ್ವಾ, ಅದು ತುಂಬಾ ಇಷ್ಟ ಆಗುತ್ತೆ. ಓಕೆ ಸಿಂಧೂರ, ಈಗ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಪೇರೆಂಟ್ಸ್ ಸೈನ್ಸ್ ತಗೋ ಅಂತ ಹೇಳ್ತಿರ್ತಾರೆ, ಅವ್ರಿಗೆ ಕಾಮರ್ಸ್ ಇಷ್ಟ ಇರುತ್ತೆ. ಎಲ್ಲೊಂದ್ ಕಡೆ ಪೋಷಕರು ಒತ್ತಾಯ ಕೂಡ ಒಳಗಾಗಿ ಏನೋ ಒಂದು ಕಾಂಬಿನೇಷನ್ ತಗೊಂಡಿರ್ತಾರೆ. ಇಷ್ಟ ಇಲ್ಲದೆ ಇದ್ರು ಕೂಡ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ನೀನು ಇಷ್ಟಪಟ್ಟು ಕಾಮರ್ಸ್ ಆಯ್ಕೆ ಮಾಡ್ಕೊಂಡ, ಪೇರೆಂಟ್ಸ್ ಒತ್ತಾಯದ ಮೇಲೆ ಕಾಮರ್ಸ್ ಆಯ್ಕೆ ಮಾಡ್ಕೊಂಡ? ಇಲ್ಲ, ನಾನು ಇಷ್ಟಪಟ್ಟೆ ಆಯ್ಕೆ ಮಾಡ್ಕೊಂಡಿರೋದು. ಪೇರೆಂಟ್ಸ್ ಏನಾದ್ರು ಹೇಳಿದ್ರ ಬೇರೆ ಕಾಂಬಿನೇಷನ್ ತಗೋ, ನಿಂಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡು ಅಂದ್ರು. ಇವಾಗ್ಲೂ ಅಷ್ಟೇ, ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಸ್ವಲ್ಪ ಕಷ್ಟ ಇದೆ ಅಂತ ಎಲ್ರು ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೋಡು ನಿನ್ಗೆ ಆದ್ರೆ ಮಾಡು, ಯೋ ವಿಶ್ ಅಂತಾರೆ. ಸೊ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನಾನು ಇಷ್ಟಪಟ್ಟೆ ತಗೊಂಡಿರೋದು ಕಾಮರ್ಸ್. ಇಷ್ಟಪಟ್ಟು ತಗೊಂಡಿದ್ಯಾ? ಖಂಡಿತ ಇದು ಒಂದ್ ಕಡೆ ಸ್ಫೂರ್ತಿ ಎಲ್ಲ ಮಕ್ಕಳಿಗೂ ಅಲ್ವಾ? ಪೇರೆಂಟ್ಸ್ ಒತ್ತಾಯ ಮಾಡಿ ಎಷ್ಟೋ ಜನ ಮಕ್ಕಳನ್ನ ದಾರಿ ತಪ್ಪಿಸ್ತಿರ್ತಾರೆ, ಇದೇ ತಗೋಬೇಕು, ಹಿಂಗೆ ಮಾಡ್ಬೇಕು ನೀನು ಅಂತ. ಬಟ್ ಫ್ರೀ ಆಗ್ಬಿಟ್ಟಾಗ ನಮ್ಗೆ ಯಾವ್ದು ಕಂಫರ್ಟೇಬಲ್, ನಾನು ಮಾಡಕ್ಕೆ ಕೆಪಬಲ್ ಇದೀನ ಅದನ್ನ ಅಂತ ಅನ್ಕೊಳ್ಳೋದು ನಮ್ ಕೈಯಲ್ಲಿರುತ್ತೆ ಅಲ್ವಾ? ದೇವಕಿ, ನೀನು ಕೂಡ ಕಾಮರ್ಸ್ ತಗೋಬೇಕು, ಇದ್ರಲ್ಲೇ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ, ಹೇಗೆ? ಐ ಲವ್ ಕಾಮರ್ಸ್. ನನ್ಗೆ ಯಾರು ಬಂದ್ಬಿಟ್ಟು ಈ ಕೋರ್ಸೇ ತಗೋಬೇಕು, ಇದೇ ತಗೋಬೇಕು ಅಂತ ಏನು ಹೇಳಿಲ್ಲ. Fully, it's on my wish. I took commerce. I love commerce. Moreover, in commerce, I love my favorite subject is business studies and geography. So I scored more in that one day. ಅದರಲ್ಲೇ ತುಂಬಾ ಸ್ಕೋರ್ ಮಾಡಿದ್ಯಾ ಅಂತ. ಓಕೆ, ನಿಮ್ಗೆ ತುಂಬಾ ಕಾಮರ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಅಥವಾ ಸೈನ್ಸ್ ಹೋಗ್ಬೇಕು ಅಂತ ಅನ್ಸಿತಾ? ಪೇರೆಂಟ್ಸ್ ಹೇಳಿದ್ರ ಏನು ಕತೆ ಅಂತ? ನನಗೆ ಲೈಕ್ ಐಡಿಯಾಸ್ ಏನೂ ಇರಲಿಲ್ಲ. ಸೈನ್ಸ್ ಅಂದ್ರೆ ನಂಗೆ ಆಗ್ತಿರ್ಲಿಲ್ಲ. ಲೈಕ್ 10th ಅಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ಬಂತು ಸೈನ್ಸ್ ಅಲ್ಲಿ. ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿ ಬಂದಿತ್ತು. ಅಂಡ್ ಬಯಾಲಜಿ, ಕೆಮಿಸ್ಟ್ರಿ ಅದೆಲ್ಲ ನನಗೆ ಡಿಫಿಕಲ್ಟ್ ಅನ್ಸುತ್ತೆ ಅಂತ ಅನ್ನಿಸ್ತು. ಸೊ ಕಾಮರ್ಸ್ ಫೀಲ್ಡ್ ಬಂದೆ. ಚಂದನ, ನೀನು ಕಾಮರ್ಸ್ ಅನ್ಕೊಂಡಿದ್ದ, ಹೇಗೆ? ಇಲ್ಲ, ನಾನು 6th ಸ್ಟ್ಯಾಂಡರ್ಡ್ ಇಂದ ಕಾಮರ್ಸ್ ತಗೋಬೇಕು ಅಂತಾನೆ ಇದ್ದೆ. ನನ್ಗೂ ಸೈನ್ಸ್ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಯಾವ್ದೇ ಒತ್ತಡ ಹಾಕ್ಲಿಲ್ಲ, ನೀನ್ ಸೈನ್ಸೇ ತಗೋಬೇಕು ಹಂಗೆ ಹಿಂಗೆ ಅಂತ. ನನ್ಗೆ ಇಷ್ಟಪಟ್ಟು ಕಾಮರ್ಸ್ ನ ಆಯ್ಕೆ ಮಾಡ್ಕೊಂಡಿದ್ಯಾ? ಇದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ಯಾ? ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಚಂದನ ಅವ್ರದ್ದು ಅಂತ ತಿಳ್ಕೊಬಹುದಾ? ನಂದು ಎಲ್ಲಾ ಕೋರ್ಸ್ ಸಬ್ಜೆಕ್ಟ್ ಬಿಸ್ನೆಸ್, ಅಕೌಂಟ್, ಸ್ಟಾಟಿಸ್ಟಿಕ್ಸ್, ಮ್ಯಾಥ್ಸ್ 100 on 100 ಬಂತು. ಓಕೆ. ಸಾನ್ಸ್ಕ್ರಿಟ್ 99 ಬಂತು. ಇಂಗ್ಲಿಷ್ 86 ಬಂತು. 86. ಯಾಕೋ ಇಂಗ್ಲಿಷ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ. ಔಟ್ ಆಫ್ 4 ಸಬ್ಜೆಕ್ಟ್ ಒಂದು 99, 1% ಮಾತ್ರ ಕಡಿಮೆ, ಇನ್ನೊಂದ್ರಲ್ಲಿ 86. ಎಲ್ಲ ಒಂದು ಸ್ವಲ್ಪ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲ, ಲ್ಯಾಂಗ್ವೇಜ್ ಯಾವತ್ತು ಮಾರ್ಕ್ಸ್ ಔಟ್ ಆಫ್ 4 ತೆಗಿಯೋದು ತುಂಬಾ ಕಷ್ಟ. ಸೊ 86, ಐ ಆಮ್ ಹ್ಯಾಪಿ ವಿತ್ ಇಟ್. ಅಷ್ಟೇ ಖುಷಿ ಆಗಿದೆ ನಿಮಗೆ? ಅನ್ಕೊಂಡಿದ್ದೆ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದೇ ಬರುತ್ತೆ ನನಗೆ, ಲ್ಯಾಂಗ್ವೇಜ್ ಅಲ್ಲಿ ಕಮ್ಮಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಓಕೆ ಶಿಲ್ಪಾ, ನಿಂಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ? ಅಕೌಂಟ್, ಸ್ಟಾಟ್ಸ್, ಮ್ಯಾಥ್ಸ್ ಅಲ್ಲಿ 100 ಬಂದಿದೆ. ಬಿಸ್ನೆಸ್ ಸ್ಟಡೀಸ್ 99 ಬಂದಿದೆ. ಇಂಗ್ಲಿಷ್ 90, ಕನ್ನಡ 98. 98. ಪರವಾಗಿಲ್ಲ, ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ಯಾ? ಅದೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ ಬಿಗಿನಿಂಗ್ ಅಲ್ಲಿ, ಕೊನೆಯಲ್ಲಿ ಓದಿದ್ದು. ಬಟ್ ಎಲ್ಲೊಂದ್ ಕಡೆ ಅನ್ಸುತ್ತಾ ಈಗ ಸ್ವಲ್ಪ ಇನ್ನೂ ಸ್ಕೋರ್ ಜಾಸ್ತಿ ಆಗ್ತಿತ್ತು, ಅದ್ರಲ್ಲೂ ಕೂಡ ಜಾಸ್ತಿ ಒತ್ತು ಕೊಟ್ಟಿದ್ರೆ, ಕೇರ್ಲೆಸ್ ಮಾಡದೆ? ಕೇರ್ಲೆಸ್ ಮಾಡ್ತೀರಾ ಓದಿದ್ರೆ ಒಳ್ಳೆ ಸ್ಕೋರ್ ಬರ್ತಿತ್ತು, ಒಳ್ಳೆ ಸ್ಕೋರ್, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇತ್ತು. ಓಕೆ ದೇವಕಿ, ನಿಂಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ? ಬಿಸ್ನೆಸ್ 95, ಕನ್ನಡ 93, ಜಾಗ್ರಫಿ 90 ಅಂಡ್ ಅಕೌಂಟೆನ್ಸಿ 90. ಇಂಗ್ಲಿಷ್ ಅಲ್ಲಿ ನನಗೂ ಕೂಡ 86 ಏನೇ ಮಾರ್ಕ್ಸ್. ಅಂಡ್ ಕನ್ನಡ, ದೆನ್ ಎಕನಾಮಿಕ್ಸ್ 90. ಒಟ್ನಲ್ಲಿ ಎಲ್ಲ 90 ಅಬೋವ್ ಇದೆ. ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಅಂತ ಅನ್ಸುತ್ತಾ? ಈಗ ಇನ್ನ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿದ್ರೆ ಅದ್ರಲ್ಲಿ ಯೂಸ್ ಟು ನೆಗ್ಲೆಕ್ಟ್ ಇನ್ ಮೈ ಕ್ಲಾಸ್ಮೇಟ್ಸ್ ಆಲ್ಸೋ ಯೂಸ್ ಟು ನೆಗ್ಲೆಕ್ಟ್ ಇಂಗ್ಲಿಷ್. ಎಲ್ಲರೂ ಈಗ ಲ್ಯಾಂಗ್ವೇಜ್ ನ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ಟಿರ್ತೀರ ಅಲ್ವಾ? ಹೆಂಗೋ ಬರೀತೀವಿ. ಲೆಕ್ಚರರ್ಸ್ ಹೇಳ್ತಾ ಇರ್ತಾರೆ, ನೆಗ್ಲೆಕ್ಟ್ ಮಾಡಬೇಡಿ, ನಿಮಗೆ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾಡಬೇಡಿ ಅಂತ. ಸೊ ನಾವು ಇಟ್ಸ್ ಆರ್ ಮಿಸ್ಟೇಕ್. ಎಲ್ಲಿ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಕಾರಣ ಏನಂತ? ಪೇಪರ್ಸ್ ಈಸಿಯಾಗೇ ಇತ್ತು. ವಾಟ್ಸ್ ದಿ ಮಿಸ್ಟೇಕ್ ವಿ ಡೋಂಟ್ ನೋ.
ಏನ್ ಮಿಸ್ಟೇಕ್ ಅಂತ ಗೊತ್ತಿಲ್ಲ. ನೀನ್ ಕರೆಕ್ಟ್ ಆಗಿ ಬರ್ದಿದ್ದ? ನಾನು ಬರ್ದಿದ್ದೆ, ನಂಗೆ 90 ಅಬೌವ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ವೈ 86 ಇವನ್. ಬಟ್ ಅನ್ಕೊಂಡಿದ್ದು ಆಗಿಲ್ಲ ಇಂಗ್ಲಿಷ್ ಅಲ್ಲಿ ಅಂತ. ಓಕೆ, ಸಿಂಧೂರ, ನಿನ್ಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು? ನನಗೆ ಮ್ಯಾಥ್ಸ್, ಸ್ಟ್ಯಾಟ್ಸ್, ಅಕೌಂಟ್ಸ್, ಆಮೇಲೆ ಬಿಸ್ನೆಸ್ ಎಲ್ಲದ್ರಲ್ಲೂ 100 ಬಂತು. ಇಂಗ್ಲಿಷ್ 91 ಬಂತು. ಸಂಸ್ಕೃತ್ 99 ಬಂತು. ಸೊ 10 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲೇ ಹೋಗಿದೆ ಅಂತ. ನಿಜ, ಎಲ್ಲೋ ಒಂದ್ ಕಡೆ ಅನ್ಕೊಂಡ್ರೆ ತುಂಬಾ ಓವರ್ ಕಾನ್ಫಿಡೆಂಟ್ ಇರುವಂತಹ ಸಬ್ಜೆಕ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ವೇರಿಯೇಷನ್ ಆಗಿರುತ್ತೆ. ಆ ತರ ಏನಾದ್ರೂ ಫೀಲ್ ಆಗ್ತಿದೆಯಾ ಈಗ? ಓವರ್ ಕಾನ್ಫಿಡೆಂಟ್ ಅಂತಲ್ಲ, ನಾವು ಎಫರ್ಟ್ಸ್ ಹಾಕಿದ್ವಿ, ಬಟ್ ಏನೋ ಒಂದ್ ಕಡೆ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆ, ಏನಂತ ಗೊತ್ತಿಲ್ಲ. ಓಕೆ ಚಂದನ, ಈ ಓದೋದ್ರ ಜೊತೆಗೆ ಒಂದಷ್ಟು ಹಾಬೀಸ್ ಇರುತ್ತೆ ಮಕ್ಕಳಿಗೆ, ಅದು ಇದು ಮಾಡೋಣ ಇಂಟ್ರೆಸ್ಟ್ ಆಗಿರ್ತಾರೆ. ಓದೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನೋ ತುಂಬಾ ಇಷ್ಟಪಟ್ಟು ಆಡೋದಿರ್ಬಹುದು. ಯಾವ್ದು ನಿನ್ಗೆ ತುಂಬಾ ಹಾಬೀಸ್ ಇಷ್ಟ? ನನಗೆ ಡ್ರಾಯಿಂಗ್ ಮಾಡ್ತೀನಿ ನಾನು. ನಂಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಬಾತ್ರೂಮ್ ಸಿಂಗರ್. ಓಕೆ, ಸೊ ಅಷ್ಟೇ. ಬಾತ್ರೂಮ್ ಸಿಂಗರ್ ಕೂಡ ಹೌದು. ಸ್ಪೋರ್ಟ್ಸ್, ನಂಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ವಾಲಿ ಪ್ಲೇಯರ್. ಇಲ್ಲಿ ಟಾಪರು, ಅದ್ರಲ್ಲೂ ಕೂಡ ನೀನು ಆಡೋಣ, ಅದ್ರಲ್ಲೂ ಕೂಡ ಮುಂದೆ ಬರೋಣ ಅಂತ. ಓದೋದ್ರ ಜೊತೆಗೆ ಅದು ಕೂಡ ಇರ್ಬೇಕು ಅಲ್ವಾ? ಬರೀ ಓದೋದು ಅಂದ್ರೆ ತುಂಬಾ ಬೋರ್ ಹೊಡೆದ್ಬಿಡುತ್ತೆ. ಈಗ ಸ್ಪೋರ್ಟ್ಸ್ ಆಡಿದ್ರೆ ನಮ್ಮ ಮೈಂಡ್ ರಿಫ್ರೆಶ್ ಆಗತ್ತೆ. ನಾನು ದಿನ 1.5 ಅವರ್ ಆಟ ಆಡ್ತಾ ಇದ್ದೆ ಅಪ್ಪನ ಜೊತೆ, ತಮ್ಮ ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದೆ. ನಮ್ಮ ಅಜ್ಜಿ ಜೊತೆ ಕೂಡ ಮನೇಲೆ ಏನಾದ್ರು ಒಂದು ಕೇರಮ್ಮು ಇಲ್ಲ ಚೌಕಾಬಾರ ಅಜ್ಜಿ ಜೊತೆನೂ ಆಡ್ತಾ ಇದ್ದೆ. ಅಜ್ಜಿನೂ ತುಂಬಾ ಸಪೋರ್ಟ್ ಮಾಡಿದ್ರು, ಓದ್ಕೋ ಅಂತ ಹೇಳಿ. ಅವ್ರ ಪಾಪ ಸೀರಿಯಲ್ ಬಿಟ್ಟು ಓದ್ಕೋ ನೀನು, ನಿನಗ್ ಡಿಸ್ಟರ್ಬ್ ಆಗತ್ತೆ ಅಂತ ಅಜ್ಜಿ ಹೆಲ್ಪ್ ಮಾಡಿದ್ರು. ಎಲ್ಲ ನನ್ನ ರಿಲೇಟಿವ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ. ಎಲ್ಲೋ ಮಕ್ಕಳು ಅನ್ಕೊಂಡಿರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ಒಂಚೂರು ಟೈಮ್ ವೇಸ್ಟ್ ಮಾಡಬಾರ್ದು. PU ಬಂದ್ವಿ, 10th ಬಂದ್ವಿ, ಅಯ್ಯೋ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಆ ಟೆನ್ಷನ್ ಯಾವ್ದು ಬೇಡ ಅನ್ಸುತ್ತೆ. ನಿಮ್ಮನ್ನೆಲ್ಲ ನೋಡ್ದ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿದೀರಾ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಹೌದು. ನಾನು ಅದನ್ನೇ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಯಾವುದೇ ನೆಕ್ಸ್ಟ್ PU ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಮಾತ್ರ ಮಾಡ್ಕೋಬೇಡಿ. 1.5 ಅವರ್ಗಿಂತ ಮುಂಚೆ ಎಕ್ಸಾಮ್ ಬೆಳಗ್ಗೆ 1.5 ಅವರ್ ಮುಂಚೆ ಓದೋದ್ ನಿಲ್ಸ್ಬಿಡಿ. ಟೆನ್ಷನ್ ಮಾಡ್ಕೊಂಡ್ರೆ ಓದಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೂ ಕಮ್ಮಿ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ 1-2 ಅವರ್ ಎಕ್ಸಾಮ್ ಹೋಗೋಕೆ ಮುಂಚೆ ಓದೋದ್ ಬೇಡ, ಏನು ಓದಿರ್ತೀವೋ ಅದನ್ನ ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕು ಅಂತ. ಓಕೆ ಶಿಲ್ಪಾ, ನಿನ್ಗೆ ಏನೆಲ್ಲ ಹಾಬೀಸ್ ಇತ್ತು ಈ ಓದೋದ್ರ ಜೊತೆಗೆ? ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಡ್ಯಾನ್ಸಿಂಗ್, ಸಿಂಗಿಂಗ್, ಆಮೇಲೆ ಡ್ರಾಮಾ, ಸ್ಕಿಟ್ ಅಂತ ಅನ್ಬಿಟ್ಟು ಕಾಲೇಜಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಟ್ ಎಲ್ಲ ಕಡೆ ಅವಾಯ್ಡ್ ಮಾಡ್ದ. ಈ PU ಬಂದ ತಕ್ಷಣ ಅಯ್ಯೋ PU ಬಂದ್ಬಿಟ್ಟು ಫಸ್ಟ್ PU ನಲ್ಲಿ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಸೆಕೆಂಡ್ PU ನಲ್ಲಿ ಅಯ್ಯೋ ಫಸ್ಟ್ PU ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಸೆಕೆಂಡ್ PU ನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡು ಆರಾಮಾಗಿದ್ದೆ. ಸೆಕೆಂಡ್ PU ನಲ್ಲಿ ಆರಾಮಾಗಿದೆ. PU ಸೆಕೆಂಡ್ ಅಂದ್ರೂ ಏನು ಟೆನ್ಷನ್ ಇಲ್ಲ, ನಾರ್ಮಲ್ ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅದ್ರ ಜೊತೆಗೆ ಸ್ಟಡಿ ಮಾಡ್ಕೊಂಡು ಆರಾಮಾಗಿದ್ದೆ. ಓಕೆ ದೇವಕಿ, ನಿನ್ಗೆ ಏನೆಲ್ಲ ಹಾಬೀಸ್? ಲಿಸ್ನಿಂಗ್ ಟು ಮ್ಯೂಸಿಕ್ ಅಂಡ್ ಡ್ರಾಯಿಂಗ್ ತುಂಬಾ ಇಷ್ಟ ನನಗೆ. ನಿಂಗೆ ಡ್ರಾಯಿಂಗ್ ತುಂಬಾ ಇಷ್ಟ? ಹುಡುಗಿರಿಗೆ ತುಂಬಾ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ? ಫ್ರೀ ಟೈಮಲ್ಲೆಲ್ಲ ಏನಾದ್ರು ಚಿತ್ರ ಬಿಡಿಸಿ ಮನೆಯಲ್ಲಿ ಡೆಕೋರೇಷನ್ ಮಾಡುವಂತಹ ಹಾಬಿ ಏನಾದ್ರು ಇದೆ? ಮಾಡ್ತಿರ್ತೀರ ಅವಾಗ? ಓಕೆ ಸಿಂಧೂರ, ನಿನಗೆ ಏನೆಲ್ಲ ಹಾಬೀಸ್ ಇತ್ತು, ಏನೆಲ್ಲ ಮಾಡ್ತಾ ಇದ್ದೆ? ಡ್ರಾಯಿಂಗ್ ಮಾಡ್ತೀನಿ, ಆಮೇಲೆ ಕ್ವಿಲ್ಲಿಂಗ್, ಪಾಟ್ ಪೇಂಟಿಂಗ್ ಎಲ್ಲ ಮಾಡುತ್ತೆ. ಫಸ್ಟ್ PU ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ. ಆಕ್ಚುಲಿ ಸೆಕೆಂಡ್ PU ಅಲ್ಲಿ ಸ್ವಲ್ಪ ನಾನು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ. ನಮ್ಮ ಶಂಕರಾಚಾರ್ಯ ಅಂತ ಒಬ್ರು ಫ್ಯಾಕಲ್ಟಿ ಇದ್ದಾರೆ, ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ಇಲ್ಲ ಇದ್ರಲ್ಲೂ ಪಾರ್ಟಿಸಿಪೇಟ್ ಮಾಡು ಹಂಗೆ ಹಿಂಗೆ ಅಂತ ಫುಲ್ ಬೈದಿದ್ರು ಅವರು. ಸೊ ಅವ್ರ ಸಪೋರ್ಟ್ ಇಂದ ಲೈಕ್ ನಾನು ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಸ್ಟಡೀಸ್ ಅಲ್ಲೂ ಕಾನ್ಸಂಟ್ರೇಟ್ ಮಾಡಕ್ಕಾಯ್ತು. ಸೊ ಹೀಸ್ ಒನ್ ಆಫ್ ದ ಗ್ರೇಟ್. ಸ್ವಲ್ಪ ಫಾರ್ ಚೇಂಜ್ ಅಂತ ಈ PU ಸೆಕೆಂಡ್ ಅಂದ ತಕ್ಷಣ ಟೆನ್ಷನ್ ಇರುತ್ತೆ, ಓದೋದ್ರ ಜೊತೆಗೆ ಸ್ವಲ್ಪ ಏನಾದ್ರೂ ಸೈಡ್ ಆಗಿ ಈ ತರ ಇರ್ಬೇಕು ಅಲ್ವಾ? ಏನಾದ್ರೂ ಇದ್ದಾಗ ಸ್ವಲ್ಪ ಫ್ರೆಶ್ ಆಗ್ತೀವಿ, ಆಮೇಲೆ ಯಾವ್ದು ಟೆನ್ಷನ್ ಇರೋದಿಲ್ಲ, ಕೂಲ್ ಆಗಿ ಅಟೆಂಡ್ ಮಾಡಬಹುದು ಅಂತ. ಓಕೆ, ಖಂಡಿತ. ಈಗೆಲ್ಲ ರಿಸಲ್ಟ್ ಬಂದಿದೆ, ಯಾವ ರೀತಿ ಇದೆ ಇವಾಗ ಫೀಲಿಂಗ್ಸ್? ಅಂದ್ರೆ ಇಷ್ಟು ದಿನ ರಿಸಲ್ಟ್ ಅಂತ ಭಯ ಇರ್ತಿತ್ತು, ಇವಾಗ ಯಾವ ರೀತಿ ಇದೆ? ತುಂಬಾ ಖುಷಿ ಆಯ್ತು. 1 ಸೆಕೆಂಡ್ ರಿಸಲ್ಟ್ ಕೇಳಿದ ತಕ್ಷಣ ಮಾತೇ ಬರ್ಲಿಲ್ಲ. ಯಾರು ನಿನ್ಗೆ ತಕ್ಷಣಕ್ಕೆ ರಿಸಲ್ಟ್ ನೀನೇ ನೋಡಿದ್ದ ಅಥವಾ ಯಾರಾದ್ರೂ ಹೇಳಿದ್ರ? ಇಲ್ಲ, ಅಮ್ಮ ಹೇಳಿದ್ರು, ಅಜ್ಜಿಗೆ ಫೋನ್ ಮಾಡಿ. ಅಜ್ಜಿ ನನ್ಗೆ ಹೇಳಿದ್ರು. ಫಸ್ಟ್ ಅಮ್ಮ ನೋಡಿರೋ ನಿನ್ ರಿಸಲ್ಟ್? ಅಮ್ಮ ನೋಡಿದ್ರು ನನ್ ರಿಸಲ್ಟ್ ನ. ಅಮ್ಮ ಫೋನ್ ಮಾಡಿ ನನ್ಗೆ ಹೇಳಿದ್ರು. ನನ್ ತಮ್ಮ ತುಂಬಾ ಖುಷಿ ಪಟ್ಟ, ತಬ್ಕೊಂಡ್ಬಿಟ್ಟ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು 1 ಸೆಕೆಂಡ್. ಸೊ ತುಂಬಾ ಖುಷಿ ಆಯ್ತು. ನೋ ವರ್ಡ್ಸ್. ಆ ಮೂಮೆಂಟ್ಗೆ ತುಂಬಾ ಖುಷಿ ಆಯ್ತು. ಆ ಮೂಮೆಂಟ್ ಲೈಫ್ ಪೂರ್ತಿ ನೆನಪಿರುತ್ತೆ ಅಂತ ಅನ್ಕೋತೀನಿ. ಆ ಸಾಧನೆ ಇನ್ನ ಉಳಿದಂತಹ ಮುಂದಿನ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ ಶಿಲ್ಪಾ, ನಿನ್ಗೆ ಫಸ್ಟ್ ರಿಸಲ್ಟ್ ಯಾರು ಹೇಳಿದ್ರು ಬಂದು? ನಾನೇ ನೋಡಿದೆ ಫಸ್ಟ್. ನೀನೇ ನೋಡಿದೆ? ನನ್ನ ಆಂಟಿ ಮನೆಯಲ್ಲಿದ್ದೆ. ನಾನು ರಿಸಲ್ಟ್ ನೋಡ್ಬಿಟ್ಟು ಅವ್ರಿಗೆ ಫಸ್ಟ್ ಹೇಳಿದೆ. ಶಿ ವಾಸ್ ಸೋ ಹ್ಯಾಪಿ. ಆಮೇಲೆ ಮನೆಗೆ ಬಂದೆ, ಅಮ್ಮಂಗೆ ಹೇಳಿದೆ, ಎಲ್ರಿಗೂ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳಿದೆ. ದೇ ವರ್ ಆಲ್
ವೆರಿ ಹ್ಯಾಪಿ. ನೀನೇ ಫಸ್ಟ್ ನೋಡಿದ್ಯಾ? ಯಾವ ರೀತಿ ರಿಸಲ್ಟ್ ನೋಡಿದ ತಕ್ಷಣ ಈ ವೆಬ್ಸೈಟ್ ಅಲ್ಲಿ ಹೋಗ್ತೀವಿ, ರಿಸಲ್ಟ್ ನೋಡ್ತೀವಿ, ಏನೋ ಒಂಥರ ಭಯ ಇರುತ್ತೆ ನೋಡೋಕೆ. ರಿಜಿಸ್ಟರ್ ನಂಬರ್ ಟೈಪ್ ಮಾಡ್ಬೇಕಾದ್ರೆ ಆಕ್ಚುಲಿ ಕೈ ನಡುಕ್ತಾ ಇತ್ತು ನನಗೆ ಸಬ್ಮಿಟ್ ಅಂತ ಕೊಡ್ಬೇಕಾದ್ರೆ. ಆಮೇಲೆ ಮಾರ್ಕ್ಸ್ ನೋಡಿದ್ಮೇಲೆ ಸೋ ಹ್ಯಾಪಿ, ತುಂಬಾ ಖುಷಿ ಆಯ್ತು. ಓಕೆ, ಖಂಡಿತ ವೀಕ್ಷಕರೇ ನೋಡ್ತಾ ಇದ್ದೀರಾ, ಓದೋದ್ರ ಜೊತೆಗೆ ಸ್ವಲ್ಪ ಏನಾದ್ರೂ ಹಾಬೀಸ್ ಇದ್ರೂ ಕೂಡ ಸ್ವಲ್ಪ ರಿಫ್ರೆಶ್ ಆಗಿ ನಾವು ಸ್ಟಡಿಯನ್ನ ಮಾಡಬಹುದು. ಏನಾದ್ರೂ ಪರಿಶ್ರಮ ಇದ್ದಾಗ ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು. ಕೂಲ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡಿದಲ್ಲಿ ಏನಾದ್ರೂ ಮಾಡಕ್ಕೆ ಸಾಧ್ಯ ಅಥವಾ ಒಳ್ಳೆ ರಿಸಲ್ಟ್ ಬರಕ್ಕೆ ಕೂಡ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಟಾಪರ್ಸ್ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್.